ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ಅಕ್ಷಯ ತೃತೀಯ ಹಿಂದೂ ಸಂಪ್ರದಾಯದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಇದನ್ನು ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷ ತೃತೀಯ ತಿಥಿಯದಂದು ಆಚರಿಸ್ತಾರೆ ಎಲ್ಲರೂ. ಈ ವರ್ಷ ಅಕ್ಷಯ ತೃತೀಯು ಮೇ 10ರಂದು ಬಂದಿದೆ. ಸಂಪತ್ತಿನ ಅಧಿದೇವತೆ ಲಕ್ಷ್ಮಿ ಮೆಚ್ಚಿಸಲು ಈ ದಿನ ಚಿನ್ನ, ಬೆಳ್ಳಿ ಆಭರಣಗಳನ್ನು ಖರೀದಿಸುವ ವಾಡಿಕೆ ಇದೆ. ಇದನ್ನು ಮಾಡುವುದರಿಂದ ಮನೆಗೆ ಸಂಪತ್ತು ಸಮೃದ್ಧಿ ಜಾಸ್ತಿ ಬರುತ್ತದೆ ಎಂದು ನಂಬಿ ಇವರನ್ನು ಖರೀದಿ ಮಾಡಿರ್ತಾರೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಕ್ಷಯ ತೃತೀಯವನ್ನು ಪ್ರತಿ ಕೆಲಸಕ್ಕೂ ಅತ್ಯಂತ ಮಂಗಳಕರವೆಂದು ತಿಳ್ಕೊಂಡು ಆ ದಿನ ಶುಭ ಕಾರ್ಯಗಳನ್ನು ಮಾಡ್ತಾರೆ. ಈ ದಿನದಂದು ಚಿನ್ನ, ಬೆಳ್ಳಿ ಮತ್ತು ಯಾವುದೇ ಹೊಸ ವಸ್ತುಗಳನ್ನು ಖರೀದಿಸುವ ವಿಶೇಷ ಪ್ರಾಮುಖ್ಯತೆ ಸಹ ಇದೆ. ಈ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ನಾವು ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತೇವೆ. ಆಕೆಯ ಅನುಗ್ರಹದಿಂದ ನಮ್ಮ ಕುಟುಂಬದಲ್ಲಿ ಸಂತೋಷ, ಸಮೃದ್ಧಿ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆಯೂ ಕೂಡ ಇದೆ. ಅಕ್ಷಯ ತೃತೀಯ ದಿನವನ್ನು ಭಗವಾನ್ ವಿಷ್ಣುವಿನ ಪರಶುರಾಮ ಅವತಾರ ಎತ್ತಿದ ದಿನವೆಂದು ತಿಳಿಯಲಾಗುತ್ತದೆ. ಅಕ್ಷಯ ತೃತೀಯ ದಿನದಂದು ಕೃಷ್ಣ ಯುಧಿಷ್ಠಿರನಿಗೆ ಅಕ್ಷಯ ಪಾತ್ರೆ ನೀಡಿದ ಎನ್ನುವ ನಂಬಿಕೆಯೂ ಸಹ ಇದೆ. ಇದರಲ್ಲಿ ಆಹಾರವು ಎಂದಿಗೂ ಖಾಲಿಯಾಗುವುದಿಲ್ಲ ಎನ್ನುವ ಕಥೆ ಇದೆ. ಹಾಗಾಗಿ ಅಕ್ಷಯ ತೃತೀಯ ದಿನದಂದು ದಾನ ಮಾಡುವುದು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ತಿಳಿದುಕೊಳ್ಳಬಹುದು. ಇನ್ನೂ ವಿಶೇಷತೆ ಏನೆಂದರೆ ಅಕ್ಷಯ ತೃತೀಯ ದಿನದಿಂದಲೇ ತ್ರೇತಾಯುಗವು ಆರಂಭವಾಯಿತು ಎಂದು ಸಹ ಹೇಳಲಾಗುತ್ತದೆ. ಈ ಶುಭ ದಿನದಂದು ಗಂಗೆಯು ಭೂಮಿಗೆ ಇಳಿದಳು ಎನ್ನುತ್ತಾರೆ. ಹಲವಾರು ಗುಣಲಕ್ಷಣಗಳಿಂದಾಗಿ ಅಕ್ಷಯ ತೃತೀಯ ದಿನವನ್ನು ವರ್ಷದ ಅತ್ಯಂತ ಮಂಗಳಕರ ಸಮಯವೆಂದು ತಿಳಿದು ಆಚರಿಸುತ್ತಾರೆ. ಇನ್ನು ಈ ಅಕ್ಷಯ ತೃತೀಯ ಅಂದು ಸಾಮಾನ್ಯವಾಗಿ ಬಂಗಾರ ಖರೀದಿ ಮಾಡಬೇಕು ಎನ್ನುತ್ತಾರೆ. ಆದರೆ ಅದು ದುಬಾರಿಯಾಗಿರುತ್ತದೆ, ಎಲ್ಲರಿಗೂ ಖರೀದಿ ಮಾಡಲಿಕ್ಕೆ ಆಗುವುದಿಲ್ಲ. ಚಿನ್ನ, ಬೆಳ್ಳಿ ಖರೀದಿ ಮಾಡಲಿಕ್ಕೆ ಎಲ್ಲರಿಗೂ ಆಗುವುದಿಲ್ಲ, ಏಕೆಂದರೆ ಇವಾಗ ತುಂಬ ದುಬಾರಿಯಾಗಿದೆ. ಅದರ ಬದಲು ಕೆಲವು ಮುಖ್ಯ ವಸ್ತುಗಳನ್ನು ಖರೀದಿ ಮಾಡುವುದರಿಂದ ನಮಗೆ ಪುಣ್ಯ ಬರುತ್ತದೆ ಅಂತ ಹೇಳಬಹುದು. ಅವು ಯಾವ ವಸ್ತುಗಳೆಂದರೆ ತಿಳಿದುಕೊಳ್ಳೋಣ ಬನ್ನಿ ಮುಂದೆ. ಅಕ್ಷಯ ತೃತೀಯ ದಿನದಂದು ಶ್ರೀಚಕ್ರವನ್ನು ಖರೀದಿ ಮಾಡುವುದು ತುಂಬ ಒಳ್ಳೆಯದೆಂದು ಹೇಳಲಾಗುತ್ತದೆ. ಇದನ್ನು ಲಕ್ಷ್ಮಿ ಹಾಗೂ ವಿಷ್ಣುವಿನ ವಾಸಸ್ಥಾನ ಎಂದು ಸಹ ಕರೆಯಲಾಗುತ್ತದೆ. ಇದು ಅತ್ಯಂತ ಪವಿತ್ರವಾದದ್ದು. ಮನೆಯಲ್ಲೇ ಇರುವುದು ಶುಭವೆಂದು ಪರಿಗಣಿಸಲಾಗಿ ಅದನ್ನು ಖರೀದಿ ಮಾಡುವುದರಿಂದ ತುಂಬ ಒಳ್ಳೆಯದ ಆಗುತ್ತದೆ. ಅದಕ್ಕಾಗಿಯೇ ಅಕ್ಷಯ ತೃತೀಯ ದಿನದಂದು ಶ್ರೀ ಯಂತ್ರವನ್ನು ಖರೀದಿಸಿ ಮನೆಯಲ್ಲಿ ಪೂಜೆಯಲ್ಲಿ ಇಡಬೇಕು. ಇದರಿಂದ ಲಕ್ಷ್ಮಿ ಮತ್ತು ವಿಷ್ಣುವಿನ ಆಶೀರ್ವಾದ ಸಿಗುತ್ತದೆ. ಇದರಿಂದ ಎಂದಿಗೂ ನಮ್ಮ ಮನೆಯಲ್ಲಿ ಸಂಪತ್ತಿಗೆ ಕೊರತೆ ಆಗುವುದಿಲ್ಲ. ನಮಗೆ ಯಾವುದಾದರೂ ಹಣಕಾಸಿನ ತೊಂದರೆ ಇದ್ದರೆ ಅದಕ್ಕೆ ಸಹ ಪರಿಹಾರ ಸಿಗುತ್ತದೆ ಅಂತ ಹೇಳಬಹುದು. ಇನ್ನು ಅಕ್ಷಯ ತೃತೀಯ ದಿನದಿಂದ ಹಳದಿ ಸಾಸಿವೆಯನ್ನು ತರುವುದರಿಂದ ಅಷ್ಟೇ ನಮಗೆ ಸಂಪತ್ತು ಸಮೃದ್ಧಿ ಸಿಗುತ್ತದೆ ಅಂತ ಹೇಳಬಹುದು. ಸಂಪತ್ತು ಮತ್ತು ಸಮೃದ್ಧಿಗಾಗಿ ಅಕ್ಷಯ ತೃತೀಯ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ. ಹಳದಿ ಸಾಸಿವೆ ಪೂಜೆಯಲ್ಲಿ ಬಳಸುವುದು ಸಹಜ. ಆದ್ದರಿಂದ ಅಕ್ಷಯ ತೃತೀಯ ದಿನದಂದು ಇದನ್ನು ಖರೀದಿ ಮಾಡುವುದರಿಂದ ಮಂಗಳಕರ ಆಗುತ್ತದೆ ಅಂತ ಹೇಳಬಹುದು. ಇನ್ನು ಅಕ್ಷಯ ತೃತೀಯ ದಿನದಂದು ಅತಿ ಮುಖ್ಯವಾದ ವಸ್ತು ಏನೆಂದರೆ ಮಣ್ಣಿನ ಮಡಿಕೆ. ಮಣ್ಣಿನ ಮಡಿಕೆಯನ್ನು ತರುವುದರಿಂದ ನಮಗೆ ಸುಖ, ಶಾಂತಿ, ಸಂಪತ್ತು ದೊರೆಯುತ್ತದೆ ಅಂತ ಹೇಳಬಹುದು. ಅಕ್ಷಯ ತೃತೀಯ ಹಬ್ಬದ ದಿನ ಮಣ್ಣಿನ ಮಡಿಕೆ ಖರೀದಿಸಿ ಮನೆಗೆ ತರುವುದರಿಂದ ಅಕ್ಷಯ ತೃತೀಯ ಅಂದು ಮಣ್ಣು ಖರೀದಿಸಿ ಲಕ್ಷ್ಮೀ ಪೂಜೆ ಮಾಡುವುದರಿಂದ ದೇವಿಯ ಆಶೀರ್ವಾದ ನಮಗೆ ಸಿಗುತ್ತದೆ. ಮನೆಯಲ್ಲಿ ಸಂತೋಷ, ಸಮೃದ್ಧಿ, ಸಂಪತ್ತು ದೊರೆಯುತ್ತದೆ ಅಂತ ಹೇಳಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಕ್ಷಯ ತೃತೀಯ ಎಲ್ಲರ ಬಾಳಲ್ಲಿ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಷ್ಟಕ್ಕೆ ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.